ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಒಂದು ವಿಡಿಯೋನ ನಾವು ಬಿಟ್ಟಿದೀವಿ. ಮಿತ್ ಆಸ್ಟ್ರೋ ವರ್ಲ್ಡ್ ಇಂದ ಒಂದು ವಿಡಿಯೋನ ಬಿಟ್ಟಿದೀವಿ. ಸೊ ನೆಕ್ಸ್ಟ್ ವೃಷಭ ರಾಶಿಯವರಿಗೆ ಹೇಗೆಲ್ಲ ಪೂಜೆ ಮಾಡ್ಬೇಕು, ಏನನ್ನ ಇಟ್ಟು ಅವರು ಪೂಜೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಬರ್ತೇನೆ. ನೋಡಿ, ನಮ್ಮ ಒಂದು ಮಿತ್ ಆಸ್ಟ್ರೋ ವರ್ಲ್ಡ್ ಕಡೆಯಿಂದ ನಮ್ಮ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ. ಹಬ್ಬಕ್ಕೆ ನಿಮ್ಗೆ ತುಂಬಾ ಸುಂದರವಾಗಿ, ತುಂಬಾ ನಿಮ್ಗೆ ಅದೃಷ್ಟ ಬರುವಂತಹ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ. ಆ ಒಂದು ಕಿಟ್ ಅಲ್ಲಿ ನಿಮ್ಗೆ ನೀವೇನೇ ಇಟ್ಟಿರಿ, ದೇವ್ರ ಮುಂದೆ ನೀವು ಚಿನ್ನ, ಬೆಳ್ಳಿ, ವಸ್ತ್ರ, ವಜ್ರ, ವೈಡೂರ್ಯ ಏನೇ ಇಟ್ಟಿರಿ, ಆದ್ರೆ ನಾವು ಕೊಡುವಂತಹ ಒಂದು ಕಿಟ್ ಅನ್ನ ಇಡಿ. ಆ ಕಿಟ್ ಅಲ್ಲಿ ನಿಮ್ಗೆ ಗುರು, ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಇರುತ್ತೆ. ಆ ಒಂದು ಸ್ಟೋನ್ ಅನ್ನ ಇಟ್ಟು ನೀವು ಪೂಜೆ ಮಾಡಿ ತುಂಬಾ ಯೋಗವಂತರಾಗ್ತೀರಾ. ನಿಮ್ಗೆ ಏನ್ ಬೇಕು ಅದನ್ನ ಬೇಡ್ಕೊಳ್ಳಿ. ಹಾಗೆ ಅದಾದ್ಮೇಲೆ ನೀವು ಅದನ್ನ ನಿಮ್ಮ ಒಂದು ಟ್ರೆಸರ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು. ಅದನ್ನ ಬರೋ ವರ್ಷಕ್ಕೂ ಕೂಡ ನೀವು ಅದನ್ನ ದೇವರ ಹತ್ರ ಇಟ್ಟು ಪೂಜೆ ಮಾಡಿ. ಹಾಗೆ ಇಲ್ಲ ಅಂದ್ರೆ ನೀವೇನಾದ್ರೂ ತುಂಬಾ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನೀವು ಆ ಒಂದು ಸ್ಟೋನ್ ಅನ್ನ, ಗುರುವಿನ ಸ್ಟೋನ್ ಆಗಿರ್ಬೋದು, ಶುಕ್ರನ ಸ್ಟೋನ್ ಆಗಿರ್ಬೋದು, ಕುಬೇರನ ಸ್ಟೋನ್ ಆಗಿರ್ಬೋದು, ನಿಮ್ಮ ಪಾಕೆಟ್ ಅಲ್ಲಿ, ನಿಮ್ಮ ಜೋಬಲ್ಲಿ ತಗೊಂಡೋದ್ರೆ ನಿಮ್ಮ ಕೆಲಸ ಕೂಡ ಸೂಪರ್ ಸಕ್ಸಸ್ ಆಗುತ್ತೆ. ಹಾಗಾಗಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಈ ಕಿಟ್ ಅನ್ನ ತರಿಸ್ಕೊಡಿ ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ವೃಷಭ ರಾಶಿ 2ರಲ್ಲಿ ಗುರು, ಶುಕ್ರ. ಧನುಸ್ಥಾನದಲ್ಲಿ ಗುರು, ಶುಕ್ರ ಇರೋದು ಎಕ್ಸ್ಟ್ರಾರ್ಡಿನರಿ, ತುಂಬಾ ಯೋಗದ ಒಂದು ಅದೃಷ್ಟನೇ ಅಂತ ಹೇಳ್ಬಹುದು. ಹಾಗೆ 5ರಲ್ಲಿ ಸೂರ್ಯ, ಬುಧ ಇರ್ತಾರೆ. ಸೊ ನಿಮ್ಮ ಮಕ್ಳಾಗಿರ್ಬೋದು, ನಿಮ್ಮ ಮನೇಲಿ ಯಾರು ಗೌರ್ಮೆಂಟ್ ಜಾಬ್ಗೆ ಹುಡುಕಾಡ್ತಿದ್ದೀರಾ, ಯಾರಿಗ್ ಬೇಕು ಕೆಲ್ಸ, ಎಲ್ಲ ಕೆಲ್ಸಕ್ಕೆ ನಮ್ಗೆ ಕೆಲ್ಸ ಇದ್ರೇನೆ ದುಡ್ಡು ಬರೋದು. ಸೊ ನಮ್ಮ ಕೆಲ್ಸಗಳು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ತವೆ. ಯಾರ ಮನೇಲಿ ಮಕ್ಳಿಲ್ಲ ಅವ್ರಿಗೆ ಮಕ್ಕಳು ಕೂಡ ಆಗತ್ತೆ ಅಂತ ಹೇಳ್ತೀನಿ. ಹಾಗೆ 4ರಲ್ಲಿ ಕೇತು, 5ರಲ್ಲಿ ಕುಜ, 10ರಲ್ಲಿ ರಾಹು, ಎಲ್ಲ ಒಳ್ಳೆ ಕಡೆ ಗ್ರಹಗಳಿದ್ದಾರೆ. 11ರಲ್ಲಿ ಶನಿ. ಇವೆಲ್ಲ ಗ್ರಹಗಳು ತುಂಬಾ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ವೃಷಭ ರಾಶಿಯವರು ನೋಡಿ, ಅವರೇಕಾಳು. ವೃಷಭ ರಾಶಿಯವರು ಅವರ ಒಂದು ಬಣ್ಣ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ಪೂಜೆ ಮಾಡಿ ತುಂಬಾ ಯೋಗವನ್ನ, ತುಂಬಾ ಪಾಸಿಟಿವ್ ನ ಪಡ್ಕೊಳ್ತೀರಿ. ಹಾಗೆ ಬಿಳಿಗೆ ನೀಲಿ ಬಣ್ಣ, ಬಿಳಿ ಮತ್ತೆ ನೀಲಿ ಬಣ್ಣ ಮಿಕ್ಸ್ ಆಗಿರುವಂತ ಕಲರ್ ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ನೀವು ಮುಖ್ಯವಾಗಿ ಅವರೇಕಾಳನ್ನ ಯೂಸ್ ಮಾಡ್ಬೇಕು. ಅವರೇಕಾಳಿಂದ ಮಾಡಿರುವಂತ ಯಾವ್ದಾದ್ರು ಒಂದು ವಸ್ತುವನ್ನ, ಒಂದು ಪದಾರ್ಥವನ್ನ ನೀವು ನೈವೇದ್ಯಕ್ಕಿಟ್ಟು ನೀವು ಅದನ್ನ ಸ್ವೀಕರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ವೀಕ್ಷಕರೇ. ಹಾಗಾಗಿ ವೃಷಭ ರಾಶಿಯವರು ತಪ್ಪದಿರ ಅವರೇಕಾಳಿನ ಒಂದು ಭಕ್ಷ್ಯವನ್ನ ಮಾಡಿಡಿ. ಮತ್ತೆ ನಿಮ್ಮ ಒಂದು ಯೋಗನ ದುಪ್ಪಟ್ಟು ಮಾಡ್ಕೊಳ್ಳಿ. ಅದ್ರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಒಂದು ಗುರು, ಶುಕ್ರ ಮತ್ತೆ ಕುಬೇರನ ಇಟ್ಟು ಪೂಜೆ ಮಾಡಿದ್ದೆ ಅದಲ್ಲಿ ತುಂಬಾ ಯೋಗವನ್ನ ನೋಡ್ತೀರಾ. ತುಂಬಾ ಯಾವಾಗ್ಲೂ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿ ಬಗ್ಗೆ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.